ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಡಿಸೆಂಬರಲ್ಲಿ. ಆದರೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋದು ಜನವರಿಯಲ್ಲಿ. ಹಾಗಾಗಿ ನೀವು ಈ ವಿಡಿಯೋಲಿ ನೋಡ್ತಾ ಇರುವಂಥ ಎಲ್ಲ ಡೇಟ್ಸ್ಗಳು ಅದಲು ಬದಲಾಗಿರ್ತವೆ. ನೀವು ಬುಕ್ ಮಾಡಬೇಕಾದ್ರೆ ಡೇಟ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ರಿಗೂ ರಾಯರ ದರ್ಶನ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಖರ್ಚಾಗತ್ತಲ್ಲ, ಹೇಗೆ ಕಮ್ಮಿ ಖರ್ಚಲ್ಲಿ ಹೋಗೋ ಅನ್ನೋ ಒಂದು ಯೋಚನೆ ಕೂಡ ಇರುತ್ತೆ. ಯಾರ್ಯಾರು ಈ ಥರ ಯೋಚನೆ ಮಾಡ್ತಾ ಇದ್ದೀರೋ ಅಂಥವ್ರಿಗೋಸ್ಕರನೇ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ರಾಯರ ದರ್ಶನ ಮಾಡೋದಕ್ಕೆ ದುಡ್ಡು ಕಮ್ಮಿ ಇದೆ, ಹೇಗಪ್ಪ ಹೋಗಿ ರಾಯ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನಿ ಇವತ್ತು ಹೋಗಿ ಹೇಗೆ ಕಮ್ಮಿ ಖರ್ಚಲ್ಲಿ ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಬನ್ನಿ, ಆಮೇಲೆ ಶುರು ಮಾಡೋಣ. ಮೊದಲನೇದಾಗಿ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ನಾವು ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು, ಹಾಗೆ ಕಾರಲ್ಲಿ ಕೂಡ ಹೋಗ್ಬೋದು. ಆದಷ್ಟು ನಾವು ಕಮ್ಮಿ ಬೆಲೆಯಲ್ಲಿ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಟ್ರೈನೇ ಪರ್ಫೆಕ್ಟ್ ಆಪ್ಷನು. ಹಾಗಾಗಿ ಮೊದಲನೇದಾಗಿ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ನಮ್ಮ ಮೊಬೈಲಲ್ಲಿ ಆಂಡ್ರಾಯ್ಡ್ ಆಗಿರ್ಬೋದು ಅಥವಾ ಆ್ಯಪಲ್ ಆಗಿರ್ಬೋದು, ಎರಡೂ ಫೋನಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪಲ್ ಸ್ಟೋರ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ಏನಪ್ಪಾ ಅಂತಂದರೆ ನಿಮಗೆ ನೋಡ್ತಾ ಇದ್ರೆ ಇಲ್ಲಿ ಪಕ್ಕದಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಪಲ್ ಸ್ಟೋರಲ್ಲಿ ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೆಳಗಡೆ ಸರ್ಚಲ್ಲಿ ಹೋಗ್ಬಿಟ್ಟು ಕನ್ಫರ್ಮ್ TKT ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಸರ್ಚಲ್ಲಿ ಬರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿರೋದ್ರಿಂದ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಈ ಇಂಟರ್ಫೇಸಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ನಿಮಗೆ ಟ್ರೈನ್ ಸೆಲೆಕ್ಟ್ ಆಗಿದೆ ಮೇಲ್ಗಡೆ, ಪಕ್ಕದಲ್ಲಿ ಫ್ಲೈಟ್ ಇದೆ, ಬಸ್ಸಸ್ ಇದೆ, ಮತ್ತು ಹೋಟೆಲ್ ಇದೆ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಬುಕ್ ಮಾಡ್ಬೋದು. ಸೊ ನಾವು ಫಸ್ಟ್ ನೋಡೋಣ ಹೇಗೆ ಇಂಟರ್ಫೇಸ್ ಕಾಣುತ್ತೆ ಅಂತ. ಟ್ರೈನು ನೋಡ್ತಾ ಇದ್ದೀರಾ ಫ್ರಮ್ ಟು ತೋರಿಸ್ತಾ ಇದೆ. ನೆಕ್ಸ್ಟ್ ಇವಾಗ ನಾವು ಪಕ್ಕದಲ್ಲಿ ಫ್ಲೈಟ್ ಅಂತ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ನೋಡೋಣ ಹೇಗೆ ಕಾಣುತ್ತೆ ಒಳಗಡೆ ಅಂತ. ಸೊ ಈ ಥರ ಕಾಣುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ, ಬಸ್ ಕ್ಲಿಕ್ ಮಾಡಿ. ಬಸ್ಸಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಅಭಿ ಬಸ್ ಅಂತ ಕೂಡ ತೋರಿಸ್ತಾ ಇದೆ. ಸೊ ನೀವು ಬೇಕಾದ್ರೆ ಬಸ್ ಕೂಡ ಬುಕ್ ಮಾಡ್ಬೋದು. ಸೊ ಟ್ರೈನ್ ಬುಕ್ ಮಾಡೋಣ. ಫಸ್ಟು ಫ್ರಮ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಗೆ ಹತ್ತಿರವಾದ ಸ್ಟೇಷನ್ ಯಾವುದಿದೆಯೋ ಆ ಒಂದು ಸ್ಟೇಷನ್ಗೆ ನೀವು ಟ್ರೈನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬುಕ್ ಮಾಡ್ಕೋಬೇಕು. ಮೊದಲನೇದಾಗಿ ಇವಾಗ ನಮ್ಮ ಮನೆಗೆ ಯಲಹಂಕ ಹತ್ರ ಇದೆ, ಹಾಗಾಗಿ ನಾನು ಯಲಹಂಕನ ಟೈಪ್ ಮಾಡ್ತೀನಿ. ಸೊ ನೀವು ಯಲಹಂಕ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ YNK ಅಂತ, YNK ಯಲಹಂಕ ಜಂಕ್ಷನ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು 2 ಬಂದು ಮಂತ್ರಾಲಯ. ಸೊ ಹಾಗಾಗಿ ನಾನು ಮಂತ್ರಾಲಯ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ನಿಮಗೆ MALM ಅಂತ ಬರುತ್ತೆ, ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವತ್ತು ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನಾವು 10ನೇ ತಾರೀಕು ಹೋಗ್ತಾ ಇದ್ದೀವಿ ಜನವರಿ ಅಂದರೆ ಅವತ್ತಿನ ಡೇಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಸರ್ಚ್ ಟ್ರೈನ್ ಕೊಡಿ. ಸೊ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಇಂಟರ್ಫೇಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. SL 3E 3A 2A ಅಂತೆಲ್ಲ ಆಪ್ಷನ್ಸ್ ಇದೆ. ಏನಪ್ಪ ಇದೆಲ್ಲ ನಮ್ಗೆ ಇದರ ಐಡಿಯಾ ಇಲ್ಲ ಅಂತ ಕೇಳೋರಿಗೆ, ಆಲ್ರೆಡಿ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ದಿರೋರಿಗೆ ಹೇಳ್ತಾ ಇದ್ದೀನಿ. SL ಅಂದರೆ ಸ್ಲೀಪರ್ ಅಂತ. ಸೊ ಇದು ಬಂದು ನಾನ್ AC ಆಗಿರುತ್ತೆ. 3E 3A ಮತ್ತು 2A ಇವೆಲ್ಲ ಬಂದು ನಿಮಗೆ ಸ್ಲೀಪರು ಆಗಿರುತ್ತೆ, ಇಲ್ಲಾಂದರೆ ಕೆಲವೊಂದು ನಾರ್ಮಲ್ ಸೀಟರ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದು ಕೇಳುತ್ತೆ ನಿಮ್ಗೆ ಆಪ್ಷನ್ಸ್ ಏನೇನು ಬೇಕು ನಿಮಗೆ, ಕೆಳಗಡೆ ಬೇಕಾ, ಮಧ್ಯದಲ್ಲಿ ಬೇಕಾ, ಮೇಲೆ ಬೇಕಾ ಸೀಟು, ಅದೆಲ್ಲ ಕೇಳುತ್ತೆ. ನೀವು ಓಪನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಏನಿದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ, ಕೂತ್ಕೊಂಡು ಯಾರು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಆದಷ್ಟು ಕಮ್ಮಿ ಬೆಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಟ್ರೈ ಮಾಡೋಣ ಆದಷ್ಟು ಎಷ್ಟು ಕಮ್ಮಿ ಬೆಲೆಯಲ್ಲಿ ಒಂದು ಟಿಕೆಟ್ನ ಬುಕ್ ಮಾಡ್ಬೋದು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನೀವು ನೋಡ್ಬೋದು ಬರೀ ಯಲಹಂಕದಿಂದ ಹೋಗೋದಕ್ಕೆ ಎಷ್ಟೊಂದು ಟ್ರೈನ್ ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು BNC ಇದೆ, ಇದ್ರಲ್ಲಿ ಕೂಡ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ ಕೆಳಗಡೆ. ಅದಾದಮೇಲೆ ನಿಮಗೆ ಇನ್ನೊಂದು YPR ಅಂತಿದೆ, ಇದ್ರಲ್ಲಿ ಕೂಡ ನಿಮ್ಗೆ ಒಂದು ಅಷ್ಟು ಆಪ್ಷನ್ಸ್ ಇದೆ. ಸೊ ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ, ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾವೇನು ಮಾಡೋಣ ಆದಷ್ಟು 300 ರೂಪಾಯಿ ಒಳಗಡೆ ಇರೋದನ್ನೇ ಸೆಲೆಕ್ಟ್ ಮಾಡಿಕೊಂಡು ಯಾವುದನ್ನ ಒಂದು ಟಿಕೆಟ್ನ ಬುಕ್ ಮಾಡ್ಕೋಬೋದು. ಸೊ ಆದಷ್ಟು 1 ತಿಂಗಳ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹೋಗೋದಕ್ಕೆ. ಯಾಕೆಂದರೆ ಕಮ್ಮಿ ಬೆಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಎಲ್ಲವೂ ಮುಂಚಿತವಾಗಿ ಬುಕ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಕಮ್ಮಿ ಬೆಲೆಗೆ ಹೋಗಿ ಬರ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡೋಕೆ ಹೋಗ್ತೀನಿ ಅಂದರೆ ಎಲ್ಲವೂ ಫ್ಲಾಪ್ ಆಗುತ್ತೆ, ಯಾವುದೂ ಸಿಗೋದಿಲ್ಲ, ಎಲ್ಲವೂ ನಿಮಗೆ ಜಾಸ್ತಿ ಖರ್ಚೆ ಆಗುತ್ತೆ. ನೆಕ್ಸ್ಟ್ ಈಗ ಟ್ರೈನ್ ಟಿಕೆಟು ಹೋಗೋದಕ್ಕಾಯಿತು. ರಿಟರ್ನ್ ಕೂಡ ಇದೇ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕೋ ಅದು ಕಮ್ಮಿ ಬೆಲೆಗೆ ನೀವು ಬುಕ್ ಮಾಡ್ಕೋಬೋದು. ಸರಿ, ಟ್ರೈನ್ ಟಿಕೆಟ್ ಆಯಿತು, ಇಲ್ಲಿಂದ ಹೋಗ್ಬಿಡ್ತೀನಿ. ಹೋಗಿದ್ದಾದ್ಮೇಲೆ ಅಲ್ಲಿರೋದಕ್ಕೆ ರೂಮ್ ಬೇಕಲ್ಲ, ಅದನ್ನು ಹೆಂಗಪ್ಪ ಮಾಡೋದು? ರೂಮ್ ಯೂಶಲಿ 1,500ದಿಂದ 2,000 ಕಮ್ಮಿ ಅಂತೂ ಸಿಗಲ್ಲ ಈ ಕಾಲದಲ್ಲಿ. ಸೊ ಮಂತ್ರಾಲಯ ಅಂತ ಕ್ಷೇತ್ರದಲ್ಲಿ ಅಂದರೆ ಆಬ್ವಿಯಸ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಬೆಲೆ ಅನ್ನೋ ಯೋಚನೆ ನಿಮ್ಗಿದ್ದೇ ಇರುತ್ತೆ. ಬಟ್ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂತ ಅಂದರೆ SRS ಮಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಅವ್ರ ವೆಬ್ಸೈಟ್ನೇ ಹೋಗಿ ನೀವು
ಒಂದು ರೂಮ್ ಬುಕ್ ಮಾಡ್ಬೋದು. ಅದನ್ನ ಹೇಗೆ ಮಾಡೋದು ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಈ ಥರ ಮೇಲ್ಗಡೆ SRS ಮಠ ಅಂತ ನೀವೇನೋ ಟೈಪ್ ಮಾಡಿದ್ರೆ ಫಸ್ಟ್ ಆಪ್ಷನ್ ನಿಮ್ಗೆ ತೋರಿಸುತ್ತೆ SRS ಮಠ ಅಂತ. ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ನೋಡಿ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ವೆಲ್ಕಮ್ ಎಲ್ಲ ತೋರಿಸುತ್ತೆ, ಸೇವಾ ಬುಕ್ಕಿಂಗ್, ರೂಮ್ ಬುಕ್ಕಿಂಗ್ ತೋರಿಸುತ್ತೆ. ಸೊ ಇದರಲ್ಲಿ ನೀವು ರೂಮ್ ಬುಕ್ಕಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಮೇಲ್ಗಡೆನೇ ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ ತೋರಿಸ್ತಾ ಇದೆ ಆನ್ಲೈನ್ ರೂಮ್ಸ್ ಅವೈಲೇಬಲ್ ಅಂತ ತೋರಿಸ್ತಿದೆ. ಇಲ್ಲಿ ಅವೈಲೇಬಲ್ ಅಂತ ತೋರಿಸ್ತಿದೆ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ರೂಮ್ಸ್ ಸಿಗುತ್ತೆ, ಈಸಿಯಾಗಿ ಬುಕ್ ಮಾಡ್ಕೋಬಹುದು ಅಂತಾನೆ ಅರ್ಥ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಯಾವ ಡೇಟ್ಗೆ ನೀವು ಹೋಗ್ತಾ ಇದ್ದೀರಾ ಆ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಸುಮ್ಮನೆ 8ನೇ ತಾರೀಕು ಹೋಗ್ತಾ ಇದ್ದೀನಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ 8ನೇ ತಾರೀಕು ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಒಳಗಡೆ ಹೋಗಿ ನೋಡ್ಬೋದು. ಇದರಲ್ಲಿ ನಿಮಗೆ ಕೇಳುತ್ತೆ ನೀವು ಎಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತೀರಾ, ಅರ್ಲಿ ಮಾರ್ನಿಂಗ್ ಮಾಡ್ತೀರಾ. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನಿಮಗೆ ಎನಿ ಟೈಮ್ ಹೋಗಿ ಚೆಕ್ ಇನ್ ಮಾಡ್ಬೋದು. ನೀವು ಅಲ್ಲಿಂದ ನಿಮಗೆ 23 ಅವರ್ಸ್ ಆ ರೂಮು ನಿಮಗೆ ಕೊಡ್ತಾರೆ, ಯಾವ ಟೈಮ್ ಬೇಕಾದ್ರೂ ಹೋಗ್ಬೋದು. ಹಂಗಾಗಿ ನೀವು ಟ್ರೈನಲ್ಲಿ ಹೋಗೋದ್ರಿಂದ ಎನಿ ಟೈಮ್ ನೀವು ಟ್ರೈನ್ ಬುಕ್ ಮಾಡ್ಕೊಂಡು ನೀವು ಅಲ್ಲಿ ರೀಚ್ ಆದ್ರೂ ಕೂಡ ನಿಮಗೆ ರೂಮು ಹೋಗಿದ ತಕ್ಷಣನೇ ಕೊಡ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಎಲ್ಲ ಯೂಶಲಿ ಚೆಕ್ ಇನ್ ಟೈಮು ಚೆಕ್ಔಟ್ ಟೈಮ್ ಅಂತ ಇದ್ದೇ ಇರುತ್ತೆ, ಅದನ್ನ ನೋಡ್ಕೊಂಡು ಆ ಟೈಮ್ಗೆ ನೀವು ಹೋಗ್ಬೇಕಾಗುತ್ತೆ. ಬಟ್ ಇಲ್ಲ ಹಂಗಿಲ್ಲ, ಯಾವ ಟೈಮ್ ಬೇಕಾದ್ರೂ ಹೋಗ್ಬೋದು. ಸೊ ಇವಾಗ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ 8 ಗಂಟೆಗೆ ಹೋಗ್ತೀವಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ನಿಮಗೆ ನಾನ್ AC 11 ರೂಮ್ ಇದೆ, ಧೀರೇಂದ್ರ ವಸತಿ ಗೃಹ ಅಂತ ಇದೆ. ಆಮೇಲೆ ಕೆಳಗಡೆ ನೀವು ನೋಡಬಹುದು ಎಷ್ಟೊಂದು ಇದಾವೆ, ಈ ಎಲ್ಲವೂ ನಿಮಗೆ ಅವೈಲೇಬಲ್ ಇರೋದು. ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ನೀವೇನು 11, 19, 2, 1 ಅಂತ ನೋಡ್ತಾ ಇದ್ದೀರಾ, ಇವೆಲ್ಲ ನಿಮಗೆ ಅವೈಲೇಬಲ್ ಇರುವಂತ ರೂಮ್ಸ್. ಇದರಲ್ಲಿ ನಿಮಗೆ ಯಾವುದು ನಿಮ್ ಬಜೆಟ್ ಬೇಕು ಅಂತ ಅನ್ಸುತ್ತಾ ನೀವು ಅದನ್ನ ಬುಕ್ ಮಾಡ್ಕೋಬಹುದು. ನಾವು ಧೀರೇಂದ್ರ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ನಮ್ಗೆ 600 ರೂಪಾಯಿ ಆಯ್ತು. ಸೊ ಚೆನ್ನಾಗಿದೆ ಆ ಒಂದು ವಸತಿ ಗೃಹ ಅಂತ ನಾನು ಕೇಳಿದ್ದೀನಿ. ಸೊ ಹಂಗಾಗಿ ಅದನ್ನೇ ನಾವು ಬುಕ್ ಮಾಡ್ಕೊಳ್ಳೋಣ. ಸೊ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 600 ರೂಪಾಯಿಗೆ ಒಂದು ರೂಮ್ ಸಿಗುತ್ತೆ. ಇದ್ರಲ್ಲಿ ಆರಾಮಾಗಿ ಇಬ್ರು ನೀವಿರ್ಬೋದು. ಇದ್ರಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಏನಪ್ಪಾ ಅಂದ್ರೆ ಒಬ್ಬರೇ ಹೋದ್ರೆ ನಿಮ್ಗೆ ರೂಮ್ ಕೊಡೋದಿಲ್ಲ, ಆದಷ್ಟು ಇಬ್ರು ಇರಬೇಕು. ಅದರಲ್ಲಿ ಕಪಲ್ ಆಗಿರ್ಬೋದು ಅಥವಾ 2 ಗಂಡು ಅಥವಾ 2 ಹೆಣ್ಣು, ಆದ್ರೆ ಇಬ್ರು ಇರಬೇಕು. ಒಬ್ಬೊಬ್ಬರಿಗೆ ಸಿಂಗಲ್ ಆಗಿ ನಿಮ್ಗೆ ಯಾರು ರೂಮ್ಸ್ ಕೊಡಲ್ಲ ಇಲ್ಲಿ, ಅದೊಂದು ಹುಷಾರಾಗಿ ನೋಡ್ಕೊಳ್ಳಿ. ಒಬ್ಬೊಬ್ಬರು ಹೋದ್ರೆ ಯಾವುದೇ ಒಂದು ರೂಮ್ ಬುಕ್ಕಿಂಗ್ ಮಾಡ್ಕೊಂಡ್ರು ನಿಮ್ಗೆ ಒಬ್ಬರಿಗೆ ರೂಮ್ ಕೊಡಲ್ಲ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ 11ನೇ ತಾರೀಕು ಕೂಡ ತೋರಿಸ್ತಾ ಇದ್ದೀನಿ. 11ನೇ ತಾರೀಕು ಕೂಡ 8 ಗಂಟೆಗೆ ನೀವು ಸೆಲೆಕ್ಟ್ ಮಾಡಿದ್ರೆ ಸೇಮ್ ಅದೇ ತರ ನಿಮಗೆ ಎಷ್ಟು ಅವೈಲೇಬಲ್ ಇದೆ ರೂಮ್ಸ್ ಎಲ್ಲವೂ ತೋರಿಸ್ತಾ ಇದೆ. ಸೊ ನೀವು ಬೇಕಾದ್ರೆ 11ನೇ ತಾರೀಕು ಕೂಡ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ ಸ್ವಲ್ಪ ಕೆಳಗಡೆ ಬಂದು 22 ಸೆಲೆಕ್ಟ್ ಮಾಡ್ತೀನಿ. ಸೊ 22ರಲ್ಲೂ ನೀವು ಸೇಮ್ 8 ಗಂಟೆಗೆ ನಾನು ಚೆಕ್ ಇನ್ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ನೀವು ಒಂದೊಂದರಲ್ಲಿ ಓಪನ್ ಮಾಡಿದಾಗ ನಿಮಗೆ ರೂಮ್ಸ್ ಅವೈಲೇಬಿಲಿಟಿ ಡಿಫರೆನ್ಸ್ ಗೊತ್ತಾಗ್ತಿದೆ. ನಿಮಗೆ ನಾನ್ AC ಆಗಿರ್ಬೋದು ಅಥವಾ AC ಆಗಿರ್ಬೋದು ಎಲ್ಲದರಲ್ಲೂ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಿದೆ. ಸೊ ಇದರಲ್ಲಿ ಕೂಡ ನೀವು ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ರೂಮ್ನ ಬುಕ್ ಮಾಡ್ಕೋಬಹುದು. ನೀವು ರೂಮ್ ಬುಕ್ ಮಾಡಿದಾದ್ಮೇಲೆ ನೀವು ಅಲ್ಲಿ ಹೋಗಿ ಚೆಕ್ ಇನ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ನಿಮ್ಮ ಹತ್ರ ಆ ಪರ್ಟಿಕ್ಯುಲರ್ ರೂಮ್ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ದು ದುಡ್ಡು ಅಲ್ಲಿ ಇಸ್ಕೋತಾರೆ. ಏನಕ್ಕೆ ಅಂದ್ರೆ ಅಕಸ್ಮಾತ್ ನೀವೇನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ನೀವು ಅಲ್ಲಿ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ 600 ರೂಪೀಸ್ ಇಸ್ಕೋತಾರೆ. ಬಟ್ ಅದು ಡೆಪಾಸಿಟ್ ಆಗಿರುತ್ತೆ. ಅದಾದ್ಮೇಲೆ ನೀವು ಯಾವಾಗ ಚೆಕ್ಔಟ್ ಮಾಡ್ತೀರಾ ಅವಾಗ ಈಸಿಯಾಗಿ ನಿಮಗೆ ಆ ದುಡ್ಡನ್ನ ವಾಪಸ್ ಕೊಡ್ತಾರೆ ನಿಮಗೆ. ಸೊ ಈ ರೀತಿ ನೀವು ಟ್ರೈನ್ ಟಿಕೆಟ್ ಆಗಿರ್ಬೋದು ಮತ್ತೆ ಅಲ್ಲಿ ಹೋಗಿ ಸ್ಟೇಗ್ ಆಗಿರ್ಬೋದು ಎರಡನ್ನು ಬುಕ್ ಮಾಡ್ಕೋಬಹುದು. ಇದ್ರ ಜೊತೆಗೇನೆ ಇನ್ನೊಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಸೇಮ್ ಇದೇ ತರ ನೀವು SRS ಮಟ್ಟಿಗೆ ಹೋದ್ರೆ ಮೇಲ್ಗಡೆ ನಿಮ್ಗೆ ಸೇವಾ ಬುಕ್ಕಿಂಗ್ ಅಂತ ಕಾಣುತ್ತೆ. ಆ ಸೇವಾ ಬುಕ್ಕಿಂಗ್ ಒಳಗಡೆ ಹೋದ್ರೆ ನಿಮ್ಗೆ ಅಭಿಷೇಕದ್ದು ಒಂದು ಟಿಕೆಟ್ ಸಿಗುತ್ತೆ. ಆ ಒಂದು ಟಿಕೆಟ್ ನ ನೀವು ಬುಕ್ ಮಾಡ್ಕೊಳ್ಳಿ, ಬರೀ 100 ರೂಪಾಯಿ ಅಷ್ಟೇ. ಸೊ ನೀವು ಆ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಇಬ್ರು ಆರಾಮಾಗಿ ಹೋಗಿ ದೇವರ ದರ್ಶನ ಮಾಡಬಹುದು. ಅಕಸ್ಮಾತ್ ಏನಾದ್ರು ರಶ್ ಜಾಸ್ತಿ ಇದ್ದು ಧರ್ಮ ದರ್ಶನಕ್ಕೆ ಹೋಗೋ ದಾರಿಯಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಈ 100 ರೂಪಾಯಿ ಟಿಕೆಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಸಿಯಾಗಿ ನಿಮ್ಗೆ ಎಂಟ್ರಿ ಸಿಗುತ್ತೆ, ಹೋಗಿ 5 ನಿಮಿಷದಲ್ಲಿ ನೀವು ದರ್ಶನ ಮಾಡ್ಬೋದು. ಹಾಗಾಗಿ ಇದನ್ನ ಕೂಡ ನೀವು ಬುಕ್ ಮಾಡ್ಕೊಳ್ಳಿ. ಸೊ ಇವಾಗ ಲೆಕ್ಕ ನೋಡಿದ್ರೆ 300 ರೂಪಾಯಿ ನಿಮಗೆ ಹೋಗೋದಕ್ಕೆ ಟ್ರೈನ್ ಟಿಕೆಟ್, ರಿಟರ್ನ್ ಬರೋದಕ್ಕೆ 300 ರೂಪಾಯಿ ಟಿಕೆಟ್, ಟೋಟಲ್ ನಿಮ್ಗೆ 600 ರೂಪಾಯಿ ಟ್ರೈನ್ ಟಿಕೆಟ್ ಆಯ್ತು. 600 ರೂಪಾಯಿದೆ ನೀವು ಒಂದು ರೂಮ್ ಬುಕ್ ಮಾಡಿದೀರಾ ಅಂದ್ರೆ 1200 ರೂಪಾಯಿ ಆಯ್ತು. ಜೊತೆಗೆ ಒಂದು 100 ರೂಪಾಯಿದು ಅಭಿಷೇಕದ ಟಿಕೆಟ್ ನೀವು ಬುಕ್ ಮಾಡಿದ್ರೆ ನಿಮ್ಗೆ ಹತ್ತತ್ರ 1300 ರೂಪಾಯಿ ಆಯ್ತು. ಈ 1300 ರೂಪಾಯಿಲಿ ಇನ್ನೊಂದು 600 ನ ನೀವು ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನೊಬ್ಬರು ನಿಮ್ ಜೊತೆ ಬರೋದ್ರಿಂದ. ಸೊ ಟೋಟಲ್ ಆಗಿ ನಿಮ್ಗೆ ಆಗೋದು ಜಸ್ಟ್ 1900 ರೂಪಾಯಿಗೆ ನೀವು ಇಬ್ರು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಆರಾಮಾಗಿ ಹೋಗಿ ದೇವರ ದರ್ಶನ ಮಾಡಿ ಆರಾಮಾಗಿ ಬರ್ಬೋದು. ಇವಾಗ ನೀವು ಅನ್ಕೋಬಹುದು ಸರಿ ಇಲ್ಲಿಂದ ಹೋಗೋದು ಸರಿ, ಅಲ್ಲಿ ರೂಮ್ ಸರಿ, ದೇವರ ದರ್ಶನ ಸರಿ, ಏನ್ ಮಾಡೋದು, ಊಟಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಂತ ಮಾತಿದು. ಹೋಗ್ತಿರೋದು ರಾಯರ ಮಠಕ್ಕೆ ಅಂದಮೇಲೆ ನಿಮ್ಗೆ ಆರಾಮಾಗಿ ಊಟ ಕೂಡ ಸಿಗತ್ತೆ. ಅಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಿ, ಸಣ್ಣ ಪುಟ್ಟ ಖರ್ಚಿಗೆ ಅಂತ ನೀವು 100-200 ಎತ್ಕೊಂಡು ಹೋಗಿರ್ತೀರ. ಅದರಲ್ಲಿ ಬೆಳಗ್ಗೆ ಟಿಫನ್ ತಿನ್ಕೊಳ್ಳಿ, ಅಲ್ಲಲ್ಲಿ ಸ್ನಾಕ್ಸ್ ಮತ್ತೆ ನೀರು ಕುಡಿಯೋದಕ್ಕೆ ನೀವು ಬೇಕಾದ್ರೆ 1-2 ವಾಟರ್ ಬಾಟಲ್ ತಗೊಳ್ಳಿ. ಆದಷ್ಟು ಮನೆಯಿಂದನೇ ಒಂದು ಬಾಟಲ್ನ ತಗೊಂಡೋಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ಬಿಡಿ. ನಾನಂತೂ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ನೋಡಿದೆ ಮಂತ್ರಾಲಯಕ್ಕೆ ಹೋದಾಗ. ದಯವಿಟ್ಟು ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ನಿಮ್ಮ ಮನೆಯಿಂದನೇ ಒಂದು ವಾಟರ್ ಬಾಟಲ್ನ ಎತ್ಕೊಂಡೋಗಿ. ಅದರಿಂದ ನಿಮಗೆ ದುಡ್ಡು ಖರ್ಚು ಕಮ್ಮಿ ಆಗುತ್ತೆ, ನೇಚರ್ಗೆ
ಕೂಡ ಒಳ್ಳೇದಾಗತ್ತೆ. ಸೊ ಬನ್ನಿ, ಇವಾಗ ನಾವು ಹೋದಾಗ ನಾವು ದ್ವಾದಶಿ ದಿವಸ ಹೋಗಿದ್ವಿ. ಸೊ ಏಕಾದಶಿ ದಿವಸ ಹೋದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳೇನು ನಡೀತಾ ಇರಲ್ಲ. ಸೊ ಹೋದ್ರೆ ದರ್ಶನ ಒಂದು ಆಗುತ್ತೆ, ಬಿಟ್ಟರೆ ನಿಮಗೆ ಮಂತ್ರಾಕ್ಷತೆ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಏಕಾದಶಿ ದಿವಸ ಹೋಗೋದನ್ನ ತಡೀರಿ. ಆದಷ್ಟು ದ್ವಾದಶಿ ದಿವಸ ಹೋಗಿ, ಯಾಕೆಂದ್ರೆ ಅವತ್ತು ನಿಮಗೆ ಉತ್ಸವ ಕೂಡ ಮಾಡ್ತಾರೆ. ಸೊ ಇವಾಗ ನಾವು ಹೋಗಿ ಆ ದೇವರ ಉತ್ಸವ ಹೇಗೆ ನಡೀತು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಸ್ನೇಹಿತರೆ, ಕೊನೆಯದಾಗಿ ನಿಮಗೆ ಹೇಗೆ ಕಮ್ಮಿ ಬೆಲೆಯಲ್ಲಿ ಹೋಗೋದು ಇಲ್ಲಿಂದ ಮಂತ್ರಾಲಯಕ್ಕೆ ಅನ್ನೋದನ್ನ ತೋರಿಸಿದ್ದೀನಿ. ಹಾಗೆ ರಾಯರ ದರ್ಶನ ಕೂಡ ಮಾಡಿಸಿದ್ದೀನಿ ಉತ್ಸವದಲ್ಲಿ. ಅದಾದ ಮೇಲೆ ನೀವು ದೇವರ ದರ್ಶನ ಎಲ್ಲ ಮುಗಿದಾದ ಮೇಲೆ ಮಂತ್ರಾಲಯದಲ್ಲಿ ಇನ್ನೊಂದು 2-3 ಪ್ಲೇಸಸ್ ಇದಾವೆ. ಆ ಎಲ್ಲ ಪ್ಲೇಸಸ್ಗೂ ನೀವು ಹೋಗ್ಬೇಕು ಅಂದ್ರೆ ಒಬ್ಬರಿಗೆ 150 ರೂಪಾಯಿ ಹಾಗೆ ಈಸ್ಕೋತಾರೆ. ಆಟೋ ಅಥವಾ ಅಲ್ಲಿ ಸಣ್ಣ ಪುಟ್ಟ ಗಾಡಿಗಳು ಓಡಾಡ್ತಾ ಇರ್ತವೆ, ಅಲ್ಲಿ ಬಂದು ಕೇಳ್ತಾರೆ ನಿಮ್ಮನ್ನ, ನೀವು ಪಂಚಮುಖಿ ಆಂಜನೇಯಕ್ಕಾಗಿರ್ಬೋದು ಅಥವಾ ಬಿಚ್ಚಾಲಯಕ್ಕಾಗ್ಬೋದು. ಸೊ ಈ ತರ ಒಂದು 2-3 ಪ್ಲೇಸಸ್ ಇದಾವೆ. ಸೊ ಈ ಜಾಗಕ್ಕೆ ಹೋಗೋದಕ್ಕೆ ಒಬ್ಬರಿಗೆ 150 ರೂಪಾಯಿ ತಗೋತಾರೆ. ನೀವೇನಾದ್ರೂ ಹೋಗ್ಬೇಕು ಅನ್ಸಿದ್ರೆ ಹೋಗಬಹುದು, ಇಲ್ಲ ನಾನು ಹೋಗೋ ಇಷ್ಟ ಇಲ್ಲ ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನೀವು ವಾಪಸ್ ಮನೆಗೆ ಬರ್ಬೋದು. ಸೊ ಅದು ನಿಮ್ಮ ಕನ್ವೀನಿಯಂಟ್. ಸೊ ಇದಾಗಿತ್ತು ಇವತ್ತಿನ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಹೇಗೆ ಕಮ್ಮಿ ಬೆಲೆಯಲ್ಲಿ ಹೋಗೋದು ಅಂತ ತಿಳಿಸ್ಕೊಳ್ಳುವಂತ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಗೊತ್ತೇ ಇದೆ ನಿಮ್ಗೆ ಏನ್ ಮಾಡಬೇಕು ಅಂತ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.